ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕಾರ್ತಿಕ್ನನ್ನ ಮಲೇಷ್ಯಾಗೆ ಕಳಿಸಿದ್ದು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಹೆಸರೇಳದೆ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾರ್ತಿಕ್ ಮಲೇಷ್ಯಾದಲ್ಲಿದ್ದಾನೆ ಅಂತ ಹೇಳಿದ್ರು ದಳಪತಿ, ಮಲೇಷ್ಯಾಗೆ ಡಿಕೆಶಿ ಕಳುಹಿಸಿದ್ದಾರೆ ಎನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ರು. ಇದೀಗ ನಮ್ಮ ಬ್ರದರ್ ಹೇಳಿದ್ದಾರೆ ಅಂದ್ರೆ ಮಾಹಿತಿ ಗೊತ್ತಿರ್ಬೇಕಲ್ವಾ ಅಂತ ಅವರೇ ಪ್ರಶ್ನೆಯನ್ನ ಹಾಕಿದ್ದಾರೆ. ತೋಟದ ಮನೆಯಲ್ಲಿ ಏನೇನ್ ಮಾಡ್ತಾರೋ ಯಾರಿಗ್ ಗೊತ್ತು ಅಂತ ಹೇಳಿ ಇನ್ನೊಂದು ಕಡೆನೂ ಮಾಡಬಹುದು ಅನ್ನೋದ್ರ ವಿಚಾರವನ್ನ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. HDK ಹೇಳಿಕೆಗೆ ಡಿಕೆಶಿ ಕೆಂಡಾಮಂಡಲರಾಗಿದ್ದಾರೆ. ಹೌದಾ, ನಮ್ಮ ಬ್ರದರ್ ಹೇಳಿದ್ರಾ? ಅಚ್ಚಾ ಅಚ್ಚಾ. ಈಗ ನಮ್ಮ ಬ್ರದರ್ ಹೇಳೋದಾದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕಲ್ಲ. ಅಲ್ಲಿ ಸೆಂಟ್ರಲಿಂದ ತಗೊಳ್ಳಿ, ಯಾರ್ಯಾರು ಕಳ್ಸವ್ರೆ, ಯಾರ್ಯಾರು ಮಾಡವ್ರೆ, ಏನು ಎತ್ತ ಅಂತ. ಏನು ನನಗೇನು ತಲೆ ಕೆಟ್ಟಿದ್ಯಾ? ನನಗೆ ರೋಡಲ್ಲಿ ಫೈಟ್ ಮಾಡ್ತೀನಿ ನಾನು. ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಕ್ಕೆ ಯಾವುದೋ ಒಂದು ತೋಟದಲ್ಲಿ ಮಡಗೋದು, ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ, ಅವ್ರಿಗೆ ಅವಶ್ಯಕತೆ ಇದೆ. ಯಾರು ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ಅಂತ ಹೇಳಿ HDK ವಾಗ್ದಾಳಿಯನ್ನ ನಡೆಸಿದ್ರು. ಪೆನ್ ಡ್ರೈವ್ ಬಿಜೆಪಿ ಅವರಿಗೆ ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿ ಕಾರ್ತಿಕ್ ಹೇಳಿದ್ರು. ಪೆನ್ ಡ್ರೈವ್ ಕೊಟ್ಟಿದ್ದೀನಿ ಅಂತ ಹುಡುಗನೇ ಹೇಳಿದಾನಲ್ವಾ, ವಕೀಲರು ಕುಮಾರಣ್ಣನಿಗೆ ಈ ವಿಚಾರ ತಿಳಿಸಿದ್ದೆ ಅಂತ ಕೂಡ ಹೇಳಿದ್ದಾರೆ. HDK ಆರೋಪಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಈಗ ಅವ್ನು ಹುಡುಗ ಹೇಳೋನಲ್ಲ, ನಾನು BJP ಅವ್ರು ಕೊಟ್ಟೆ ಅಂತ. ಇನ್ನೊಂದು ಕಡೆ ಅವ್ನು ಯಾರು ಅಡ್ವೊಕೇಟ್ ಹೇಳಿದಾರಲ್ಲ, ನಾನು ಕುಮಾರಣ್ಣನ ಬಗ್ಗೆ ನನಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ ಅಂತ ಅವ್ನು ತಾತನು ಕೂಡ ಏನು ಹೇಳಿದ್ದಾನಲ್ಲ. ಈಗ ಅವ್ನು ಹುಡುಗ ಹೇಳೋನಲ್ಲ, ನಾನು BJP ಅವ್ರು ಕೊಟ್ಟೆ ಅಂತ. ಇನ್ನೊಂದು ಕಡೆ ಅವ್ನು ಯಾರು ಅಡ್ವೊಕೇಟ್ ಹೇಳಿದಾರಲ್ಲ, ನಾನು ಕುಮಾರಣ್ಣನ ಬಗ್ಗೆ ನನಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ ಅಂತ ಅವ್ನು ತಾತನು ಕೂಡ ಏನು ಹೇಳಿದ್ದಾನಲ್ಲ. ಈಗ ಅವ್ನು ಹುಡುಗ ಹೇಳೋನಲ್ಲ, ನಾನು BJP ಅವ್ರು ಕೊಟ್ಟೆ ಅಂತ. ಇನ್ನೊಂದು ಕಡೆ ಅವ್ನು ಯಾರು ಅಡ್ವೊಕೇಟ್ ಹೇಳಿದಾರಲ್ಲ, ನಾನು ಕುಮಾರಣ್ಣನ ಬಗ್ಗೆ ನನಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ ಅಂತ ಅವ್ನು ತಾತನು ಕೂಡ ಏನು ಹೇಳಿದ್ದಾನಲ್ಲ.